ದಯವಿಟ್ಟು ನನ್ನ ಅಭಿಮಾನಿಗಳ್ಕ ಎಲ್ಲಾರ್ಗು ನನಗೆ ಸಪೋರ್ಟ್ ಮಾಡೋಕೆ ನಾನು ಒಂದೇ ಕೇಳೋದು, ಆ ನಿಂದಿಸೋ ಹಂದಿಗಳನ್ನ ದಯವಿಟ್ಟು ಹೆಸರು ಕೂಡ ಬಳಸ್ಬೇಡ್ರಿ. ನಾವು ನೆನ್ಸ್ಕೊಳ್ಬಾರ್ದು. ಅದು ನಮ್ಮ ಹಳ್ಳಿ ಭಾಷೆನಾಗ ಹೇಳ್ತಾರೆ ಏಲಕ್ಕೆ ಹೋದ್ರು ನೆನ್ಸ್ಬಾರ್ದು ಅಂತ. ಹಂಗೆ ಮಾಡ್ಕೊಳ್ರಿ ಅವುಗಳನ್ನ. ಅದಕ್ಕೂ ಹೋಲಿಸ್ಬೇಕು, ಅದಕ್ಕೂ ಹೋಲ್ಸಕ್ಕಾಗಲ್ಲ. ಅದಕ್ಕಾನ ಇದು ಅದಕ್ಕೆ ಯಾಕಂತಂದ್ರೆ ನಮ್ಮ ಮೈಂಡ್ ಸೆಟ್ಗಳು ನಾವು ಇದು ಇದಾಗ್ತೈತೆ ನಮ್ಗೆ ಅಲ್ವೇನಣ್ಣ. ಅದಕ್ಕೆ ಒಂದು ವ್ಯಕ್ತಿತ್ವ ನೋಡೋಣ. ನಾಟಕ ಆಡ್ಕೊಂಡಿರೋಕ್ಕಾಗಲ್ಲ, ನನಗೆ ಬರಲ್ಲ. ಬಿಗ್ ಬಾಸ್ಗೆ ಹೋಗೋಕೆ ಮುಂಚೆನೂ ನಾನು ಹಿಂಗೆ ಮಾತಾಡ್ತಾ ಇದ್ದಿದ್ದು, ಬಿಗ್ ಬಾಸಿಂದ ಬಂದ ಮೇಲೂ ಹಿಂಗೆ ಮಾತಾಡೋದು. ಆ ಜನ ವೋಟಿಂಗ್ ಅಂತ ಅಂದವಾಗೂ ನನ್ನ ಮೈಂಡ್ ಸೆಟ್ ಆಗಿಲ್ಲ, ಬಂದ್ಬಿಡ್ಬೇಕು ಈಚೆಗೆ ಅಂತ ಹೇಳಿದ್ದು ಅವಾಗೂ. ಅಂತ ಬಿಗ್ ಬಾಸ್ ಅಂತ ವೇದಿಕೆ ಅದು ಹಿಸ್ಟ್ರಿ ರಿಪೀಟ್ ಅಂದಂಗೆ ಇನ್ನು ಯಾವ ಕಂಟೆಸ್ಟೆಂಟ್ ಅದು ಮಾಡೋಕ್ಕಾಗಲ್ಲ ಏನಣ್ಣ. ಓಟ್ಗಳು ಹಾಕಿ ವಾಪಸ್ ಬರ್ತೀನಿ ಅಂದಾಗ ಬಿಡ್ದಿರ ನಾನು ಇಟ್ಕೊಂಡಿದ್ದು ಅದೊಂದು ಇತಿಹಾಸ ಅಲ್ವಾ. ಗೆದ್ದಿದ್ದೀನಿ, ಅವತ್ತೇ ಗೆದ್ದಿದ್ದೀನಿ ನಾನು ಬಿಗ್ ಬಾಸ್. ಅದ್ರಕ ನಮ್ಗೆ ಕಪ್ಪು ಆ ದುಡ್ಡು ಇದ್ರ ಬಗ್ಗೆ ಗೆಲುವು ಎರಡು ರೀತಿ ಗೆಲ್ಬೇಕು. ಆಟದಿಂದ ಗೆಲ್ಲೋದೈತೆ, ಮನಸ್ಸಿಂದ ಗೆಲ್ಲೋದೈತೆ. ನಾನು ಮನಸ್ಸಿಂದ ಗೆದ್ದಿರೋದಣ್ಣ, ನನ್ಗೆ ಇದೇ ಸಾಕು. ಆ ಗೆಲುವು ಅನ್ನೋ ಇದ್ರನ್ನ ಒಂದು ಪಟ್ಟಿ ಕಟ್ಕೊಂಡು ಓಡೋ ಕುದುರೆ ನಾನಾಗಕ್ಕೆ ರೆಡಿ ಇಲ್ಲ. ನಾನು ಎಂತ ಅಂತ ಅಂದ್ರೆ ಕಿಂಗ್ ಮೇಕರ್ ಆಗಬೇಕು, ಕಿಂಗ್ ಬೇಕಾಗಿಲ್ಲ. ಕಿಂಗ್ ಮೇಕರ್ ಆಗಿ ಇರ್ತೀನಿ. ಜನದ ಜೊತೆ ಇದು ಜನಗಳ್ಕ ಏನು ಬೇಕೋ ಜನಗಳ್ಕ ಈ ಹಳ್ಳಿಕಾರ ಉಳಿಸೋ ನಿಟ್ಟಿನಲ್ಲಿ ಮಾಡಿಕೊಂಡು ಮುಂದೆ ಹೋಗ್ತೀನಿ. ಸರ್ ಇನ್ನೊಂದು, ಈ ಎಲ್ಲರ ಪ್ರೀತಿ ಜೊತೆ ಬೆಂಕಿ ಅನ್ನೋ ಹೆಸರು ಅವಾಗ ಬರ್ತಾನೆ ಇರ್ತದೆ. ಹೌದು, ನಮ್ಮ ಸ್ನೇಹ ಅಣ್ಣ. ನಾನು ಇವತ್ತವರೆಗೂ ಮಾಡಿರೋದು ಈ ಜೀವಗಳು ಅಷ್ಟೇನೆ. ಯಾಕೆ ಹೊರತು ಅಂತ ಎಷ್ಟು ಕರೆಸ್ತಾರೆ ಅಂದ್ರೆ ನಾನು ಅವ್ರ ನನ್ನ ಹೃದಯದ ಅಲ್ಲೂ ಸ್ಥಾನ ಕೊಟ್ಟಿದ್ದೀನಿ. ಅಲ್ಲಿ ಒಳಗಡೆನೂ ಅಷ್ಟೇನೆ ಅವ್ರು ತಪ್ಪೇ ಮಾಡೋರು ತಿದ್ದುತ್ತಾ ಇದ್ದೆ. ಬೇಕಿಗೂ ಹೇಳ್ದೆ ನೀನು ಸರಿ ಇಲ್ಲ, ನೀನು ಎರಡತ್ರನೂ ಹೋಗಿ ಹೇಳ್ತೀಯ ಅಂತ. ಅಲ್ಲಿ ಕಲ್ಲೇ ಹೇಳೇನೆ, ತುಕಾಲಿಗೂ ಹೇಳೇನೆ, ತುಕಾಲಿ ಅಣ್ಣ ನೀನು ಮಾಡೋದು ಸರಿ ಇಲ್ಲ. ಅವ್ರು ಕೇಳೋದು ಹೇಳ್ತೀಯ, ಇವ್ರು ಕೇಳೋದು ಹೇಳ್ತೀಯ. ನೋಡಿ ಅವ್ರು ಮಾಡಿದ ಜೋಕ್ನೇನೆ ಇಟ್ಕೊಂಡು ನಾಮಿನೇಟ್ ಎಲ್ಲ ಮಾಡೋರು. ನಾನು ಆಮೇಲೆ ತಿದ್ದೆದ್ದು ಕೈ ಕಿಕ್ಕೊಂಡ್ಮೇಲೆ ಬಹಳ ಗೌರವ ನನ್ನ ಮೇಲೆ. ತುರಣ್ಣ ಅವ್ರು ತುರಣ್ಣ ಅಂತ. ನನಗೂ ಅಷ್ಟೇ ಆತನ ಮೇಲೆ ಅಷ್ಟೇ ಪ್ರೀತಿ. ಬೆಂಕಿಯ ಬಲೆ ಅಂತ ಮಾಡಿದ್ರು. ಹೌದು ಅಣ್ಣ, ಅದು ಒಂದು ಇದು ಒಳಗಡೆ ಒಂದು ಟೈಟ್ಲ್ ಕೊಟ್ಟಿದ್ದು. ಆದ್ರೆ ಅಂದ್ರೆ ಅವಳು ಅಷ್ಟೇನೆ ಅಣ್ಣ, ಇಡೀ ಅಷ್ಟು ಕಂಟೆಸ್ಟೆಂಟ್ ಎಲ್ರೂ ಬೆದರ್ಸವಳೆ, ಬೈದವಳೆ. ನಾನು ಅಂದಿದ ತಕ್ಷಣ ಅದೇನೋ ನನಗೂ ಅವಳಿಗಿರೋ ಸ್ನೇಹ ಭಾವ ಅಂತದ್ದು ಪ್ಯೂರ್ ಮನಸ್ಸಲ್ಲಿ ನಾವು ಫ್ರೆಂಡ್ಶಿಪ್ ಇಟ್ಕೊಂಡ್ರೆ ಅದು ಆಟೋಮೆಟಿಕ್ಲಿ ಅದು ಅಸೆಳ್ತಾ ಇರ್ತದೆ. ಇವಾಗ ಈ ಜನ ಏನ್ ಕೊಡ್ತಾವ್ರಲ್ಲ ಅಸೆಳ್ತಾ ಗೊತ್ತಾಗ್ತೈತಲ್ಲ ನಿಮ್ಗ. 100 ತರ ಹೇಳಿದ್ರು ಯಾರು ತಲೆ ಕೆಡ್ಸ್ಕೊಂಡು ಸೊಪ್ಪು ಕೂಡ ಹಾಕಿಲ್ಲ. ಅದಕ್ಕೆ ಇನ್ನು ಮುಂದಕ್ಕೆ ಅದನ್ನ ನೆನ್ಸ್ಲೂ ಬೇಡ್ರಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅಂತ ತುಚ್ಛ ಮನಸ್ಸಿನ ಕ್ರಿಯೇಟಿವ್ಗಳನ್ನ ನಾವು ಏನೂ ಹೇಳ್ಬಾರ್ದು. ಕ್ರಿಯೇಷನ್ಗಳನ್ನ ಏನು ಅನ್ಬೇಕು ಅವುಗಳನ್ನ ಏನಕ್ಕೂ ಹೋಲ್ಸಲ್ಲ ಬಿಡ್ರಿ. ನಾನು ಪರಮಾತ್ಮ ಹುಡ್ಸಿರೋ ಯಾವ ಜೀವಿಗೂ ಅವ್ರು ಸಲ್ಲಲ್ಲ ಅಲ್ವಾ. ಒಬ್ರು ಏಳಿಗೆಯನ್ನು ಸಹಿಸ್ದಿರ ಇರೋನು, ಒಬ್ರು ಗೆಲುವನ್ನ ಇದು ಆಚರಣೆ ಮಾಡ್ದಿರ ಇರೋನು, ಅವನ ಲೈಫ್ ಲಾಂಗ್ ಅವನ ಜೀವನದಲ್ಲಿ ಅವನಿಗೆ ಅದ್ರ ಹತ್ರ ಅಲ್ಲ, ಅದ್ರ ಧೂಳು ಕೂಡ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ಯಾವತ್ತೇ ಆಗಲಿ ಇದು ಸಮುದ್ರ ಇದ್ದಂಗೆ. ಸಮುದ್ರ ಹರಿಯೋ ನೀರು ದೊಣ್ಣೆನಾಯ್ಕ ನಪ್ಪನೆ ಐತಾ, ಬೆಳೆಯೋರ್ಗೆ ಬೆಳೀತಾನೆ ಇರ್ತಾರೆ. ನನಗೆ ಬಂದ ಕಷ್ಟಗಳು ಯಾರಿಗೂ ಬೇಡ. ನಾನು ಅಷ್ಟೇ ಹೇಳ್ತೀನಿ. ಇನ್ನೇನಿದ್ರು ತಕ್ಕಡಿನ ತೂಕ ಹಾಕ್ದಂಗೆ ಭಗವಂತ ನನ್ನವನು ನ್ಯಾಯ ಧರ್ಮ ಮಾಡೇ ಮಾಡ್ತಾನೆ ಅಲ್ವಾ. ಅದು ಮಾಡ್ಕೊಂಡು ಬರ್ತಾವನೆ. ಇದೇ ರೀತಿನಲ್ಲಿ ಇನ್ನ ಹಳ್ಳಿಕಾರ ರೇಸಲ್ವ ಅಷ್ಟೇ ಇನ್ನ ಮುಂದೆ ಕಾರ್ಯಕ್ರಮಗಳು ಜಾಸ್ತಿನೇ ಇರ್ತವೆ. ಅದನ್ನೆಲ್ಲ ಯಶಸ್ವಿಯಾಗಿ ಮಾಡ್ಕೊಳೋಣ. ಏನ್ ಸಿಗೋಣ, ಹಿಂಗೆ ಇರಲಿ. ಜೈ ಹಳ್ಳಿಕಾರ.